ಇನ್ನು ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ಚುರುಕುಗೊಂಡಿದೆ. 13ನೇ ಪಾಯಿಂಟ್ ರಹಸ್ಯ ಭೇದಿಸೋದಕ್ಕೆ ಕೊನೆಗೂ ಜಿಪಿಆರ್ ರಡಾರ್ ಧರ್ಮಸ್ಥಳಕ್ಕೆ ಬಂದಿದೆ. ಸೊ ಜಿಪಿಆರ್ ತರಿಸಬೇಕು ಅನ್ನೋದು ಫ್ರಮ್ ಡೇ 1 ಒತ್ತಾಯ ಇತ್ತು. ಈಗ ಡ್ರೋನನ್ನು ಕೂಡ ಬಳಸಿ ಅಲ್ಲಿ ಜಿಪಿಆರ್ನು ಕೂಡ ತಂದಿದ್ದಾರೆ. ಬೆಳ್ತಂಗಡಿ SIT ಕಚೇರಿಗೆ ಬೆಳಗ್ಗೆ ಅಷ್ಟೇ ಮಾಸ್ಕ್ ಮ್ಯಾನ್ ಬಂದು ಒಂದಷ್ಟು ಈ 13ನೇ ಪಾಯಿಂಟ್ ಬಗ್ಗೆ ಪ್ರಶ್ನೆಗಳು ಹಾಗೆ ಉಳ್ಕೊಂಡಿತ್ತು. ಯಾಕೆ ಸೀರಿಯಲ್ ಪ್ರಕಾರ ಇದನ್ನು ಕ್ಲಿಯರ್ ಮಾಡಿಲ್ಲ ಅಂತ. ಆದರೆ ಅತಿ ಹೆಚ್ಚು ಶವಗಳನ್ನು ಇದೇ ಒಂದು ಭಾಗದಲ್ಲಿ ಹೂತು ಹಾಕಿರೋದು ಅಂತ ಆತ ಹೇಳಿದ 13ನೇ ಪಾಯಿಂಟ್ನಲ್ಲಿ. ಸೊ ಇದೀಗ ಅಲ್ಲಿ GPRನ ಬಳಸಿ ಚೆಕ್ ಮಾಡಲಾಗ್ತಾ ಇದೆ. ಸೊ ಅಲ್ಲಿ ಮಳೆ ಬಿದ್ದಿರುವಂಥ ಕಾರಣ ರೆಗ್ಯುಲರ್ ಆಗಿ ಏನು ವೀಲ್ ಮೂಲಕ GPR ಮಷಿನ್ ಇರುತ್ತೆ. ಸೊ ಅದನ್ನು ಬಳಸದೆ ಸದ್ಯಕ್ಕೆ ಡ್ರೋನ್ ಮೂಲಕ ಅಲ್ಲಿ GPR ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಏನಿದೆ ಸೊ ಅದನ್ನು ಬಳಸಿ ಈಗ ಅಲ್ಲಿ ಸರ್ಚ್ ಮಾಡಲಾಗ್ತಾ ಇದೆ. ಸೊ ಅತ್ಯಾಧುನಿಕ ತಂತ್ರಜ್ಞಾನ ಇರುವಂಥ GPRನ್ನು ಬಳಸೋ ಮೂಲಕ ಈಗ ಡೆಮೋ ಒಂದು ಚೆಕ್ ಮಾಡ್ತಾ ಇದ್ದಾರೆ. ಸೊ ಡೆಮೋ ಸ್ಕ್ಯಾನನ್ನು ಮಾಡಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ಇನ್ನು ನಾಳೆ GPR ಏನು ಆ್ಯಕ್ಚುಯಲ್ ಮಷೀನ್ ಏನಿದೆ ಸೊ ಅದನ್ನು ಬಳಸಲಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ಅಪ್ಡೇಟ್ ಸಿಗ್ತಾ ಇದೆ. ಈಗ ಡೆಮೋ ಸ್ಕ್ಯಾನನ್ನು ಡ್ರೋನ್ ಮೂಲಕ ನಡೆಸಲಾಗಿದೆ. ಸೊ GPR ಸರ್ಚ್ ಆಗಬೇಕು, ಅದರಲ್ಲಿ ಕಂಪ್ಲೀಟಾಗಿ ತುಂಬ ಜನರನ್ನ ಬಳಸಿ ಈ ಇಟಾಚಿಗಳನ್ನು ಬಳಸಿ ಅಲ್ಲಿ ಉತ್ಖನನ ಮಾಡುವಂಥ ಕೆಲಸ ಆಗ್ತಾಯಿತ್ತು. ಆದರೆ GPR ಮೂಲಕ ಭಾಳ ಸುಲಭವಾಗಿ ಮಣ್ಣನ್ನು ಅಗಿಯದೆ ಅಲ್ಲಿ ಒಳಗೆ ಏನಿದೆ ವಸ್ತು ಅದರ ಒಂದು ರೇಡಿಯೋ ವೇವ್ಸ್ ಏನು ಒಳಗೆ ಹೋಗುತ್ತೆ. ಅದಾದಮೇಲೆ ರಿಫ್ಲೆಕ್ಟ್ ಆಗಿ ವಾಪಸ್ ಬಂದಾಗ ಏನೋ ವಸ್ತಿದೆ ಅನ್ನೋದು ಆ ಮಾನಿಟ್ರಲ್ಲಿ ಗೊತ್ತಾಗುತ್ತೆ. ಅದಾದಮೇಲೆ ಸಿಸ್ಟಮ್ಗೆ ಕನೆಕ್ಟ್ ಮಾಡಿ ಅದನ್ನು ಏನು ವಸ್ತು ಅನ್ನೋದನ್ನು ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ.